ಎಸ್ ಫೈನಲಿ ಚಿತ್ರಲ್ಗೆ ಏನಾದ್ರು ನೆಕ್ಸ್ಟ್ ಸೀಸನ್ಗೆ ಬೇಡ. ವೈ ಐ ನೀಡ್ ಇಟ್ ಆಫ್ಟರ್ ನೋಯಿಂಗ್ ದ ಹಾರ್ಶ್ ಟ್ರೂತ್ ಆಫ್ ಇಟ್. ವೈ ಐ ನೀಡ್ ಇಟ್. ಅಂಡ್ ಎಷ್ಟೊಂದು ಜನ ಹೇಳ್ತಾರೆ ಫೇಮ್ ಬರುತ್ತಾ ಅದು ಒಂದ್ಮೇಲೆ ಏನು ಒಂದ್ 7-8 ತಿಂಗಳು ಇರುತ್ತಾ, ಒಂದಷ್ಟು ಟೇಪ್ ಕಟಿಂಗ್ ಮಾಡ್ತೀವಿ, ಸಲೂನು ಅದು ಇದೆಲ್ಲ ಹೋಗ್ಬಿಟ್ಟು ಆಮೇಲೆ ಏನು ವಾಟ್ ಯು ಆರ್. 11 ಸೀಸನ್ ಮುಂಚೆ ಇತ್ತಾ ಇದು? ಹಂಗಾರೆ ಯಾರಿಗೂ ವ್ಯಕ್ತಿತ್ವ ಇರ್ಲಿಲ್ವಾ? ನೀವು ಹೋಗಿಲ್ಲ ತಾನೆ ಬಿಗ್ ಬಾಸ್ಗೆ? ನೀವು ಹೋಗಿಲ್ಲ ತಾನೆ, ನಿಮಗೆ ವ್ಯಕ್ತಿತ್ವ ಇಲ್ವಾ? ಸಿಂಪಲ್ ಆಸ್ ದಟ್. ಯು ಡೋಂಟ್ ನೀಡ್. ಐ ಡೋಂಟ್ ನೀಡ್. ನನಗೆ ಹೆಂಗೆ ಅಂತಂದ್ರೆ ನನ್ನ ಒಂದು ಸ್ವಂತ ಪರ್ಸನಾಲಿಟಿಯಿಂದ ಪೀಪಲ್ ಲೈಕ್ ಮೀ. ಓಕೆ, ವೈ ಯು ಲೈಕ್ ಮೀ? ಟೆಲ್ ಮಿ ದಟ್. ಯಾಕೆ ನೀವು ನನ್ನನ್ನು ಇಷ್ಟಪಡ್ತೀರಾ ಹೇಳಿ? ವಾಟ್ ಯು ಆರ್ ಐ ನೋ, ಪೀಪಲ್ ನೋ. ಯಾರಿಗೆ ನನ್ನ ಬಗ್ಗೆ ಗೊತ್ತಿದ್ಯೋ ದೇ ವಿಲ್ ಲೈಕ್ ಮೀ. ಅಂಡ್ ನನ್ಗೆ ನಾನೇ ಒಂಥರ ಸೆಲ್ಫ್ ಮೇಡು. ಐ ಡೋಂಟ್ ನೀಡ್ ಎನಿ ಶೋ ಟು ಶೋ ದಟ್. ಓಕೆ. ಅಂಡ್ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಜರ್ನಿ ಮಾಡಿ ನಾನೇನೇನೋ ಮಾಡಿ ನನ್ನ ಒಂದು ಗೊಂಬೆ ತರ ಅವ್ರಿಗೆ ಅಡ ಇಡೋದಿದೆಯಲ್ಲ, ತಗೊಳ್ರಪ್ಪ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಿಜವಾಗ್ಲೂ ಬೇಡ. ಐ ಆಮ್ ಟೂ ಮೆಚೂರ್ಡ್. ನನಗೆ ಈ ನನ್ನ ಇನ್ಸಿಡೆಂಟ್ ಆದ್ಮೇಲೆ ನಂಗೆ ತುಂಬಾನೇ ಮೆಚುರಿಟಿ ಬಂದಿದೆ. ಆಮೇಲೆ ಅವಾಗೆಲ್ಲ ಇತ್ತು, ಅಲ್ಲಿಗೆ ಹೋದ್ರೆ ಅಷ್ಟು ಫೇಮ್ ಬರುತ್ತೆ, ಇಲ್ಲಿಗೆ ಹೋದ್ರೆ ಇಷ್ಟು ಫೇಮ್ ಬರುತ್ತೆ ಅಂತ. ಇವಾಗ ಏನಿಲ್ಲ. ಮೊಬೈಲ್ ಕೈಯಲ್ಲಿ ಎಲ್ಲರ ಕೈಯಲ್ಲೂ ಇದೆ. ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಪ್ಲಾಟ್ಫಾರ್ಮ್. ಯು ಕ್ಯಾನ್ ಎಂಟರ್ಟೈನ್ ಪೀಪಲ್ ಇನ್ ಯುವರ್ ಓನ್ ವೇ. ಪೀಪಲ್ ವಿಲ್ ಲೈಕ್ ಯು. ನೀನ್ ಎಲ್ಲಿ ಮಾಡ್ತಾ ಇದೆಯಾ, ಎಲ್ಲಿದ್ಯಾ, ಏನೂ ಇಲ್ಲ. ನೀನ್ ಪೀಪಲ್ಗೆ ಎಂಟರ್ಟೈನ್ ಮಾಡ್ತಿದ್ಯಾ, ಎಲ್ಲಿಂದ ಬೇಕಾದ್ರೆ ಎಂಟರ್ಟೈನ್ ಮಾಡ್ಬೋದು. ಇನ್ ಫ್ಯಾಕ್ಟ್ ಇಂಥ ಶೋಗಳೇ ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗಿದೆ ಪ್ರಮೋಷನ್ಗೆ. ಸೊ ಹಾಗಾಗಿ ನೀವೇ ಕಟ್ಕೊಂಡಿರೋ ಒಂದು ಬ್ರ್ಯಾಂಡ್ ನಲ್ಲಿ ಎಕ್ಸಾಕ್ಟ್ಲಿ ಐ ಆಮ್ ಸೆಲ್ಫ್ ಮೇಡ್. ನಾನು ಇಷ್ಟು ಕಷ್ಟಪಟ್ಟು ನಾನು ಇದೆಲ್ಲ ಮಾಡ್ಕೊಂಡು ಬಂದಿರೋ ಜರ್ನಿನ ಯಾರಿಗೋ ಬಿಟ್ಕೊಡಕ್ಕಾಗಲ್ಲ, ಯಾರಿಗೋ ಕೊಡಕ್ಕಾಗಲ್ಲ. ಇದು ನಂಗೆ ಮೆಚುರಿಟಿ ಬಂದಿದ್ದೆ ರಿಜೆಕ್ಟ್ ಆದ್ಮೇಲೆ. ಸೆಲೆಕ್ಟ್ ಆಗಿದ್ರೆ ಹಿಂಗ್ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ ಎಷ್ಟೊಂದ್ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೆಲೆಕ್ಟ್ ಆಗಿದ್ದಿದ್ರೆ ನಾನು ಒಳಗಡೆ ಹೋಗ್ತಿದ್ದೆ. ನಾನು ಸ್ವಲ್ಪ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ನಲ್ಲ, ಒಂದಷ್ಟು ದಿನ ಇಟ್ಕೊಳ್ಳೋರು ನನ್ನ, ಯಾಕಂದ್ರೆ ಬೇಕಾಗಿರುತ್ತೆ ಕಂಟೆಂಟ್ಗೆ. ಆಮೇಲೆ ಕಳ್ಸಿರೋರು ನನ್ನ ಆಚೆ ಬಂದ್ಮೇಲೆ ಇಷ್ಟು ಮಾತಾಡಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಕಾಂಟ್ರಾಕ್ಟ್ ಸೈನ್ ಮಾಡಿರ್ತಿದ್ದೆ. ಇಷ್ಟೇ ಆಗ್ತಿದ್ದು ನಾನು ಹೋಗಿದ್ರು ಅಲ್ಲಿಂದ ಬಂದ್ಮೇಲೆ. ಆಕ್ಚುಲಿ ನಾನು ಆ ಮೂಲೆಯಲ್ಲಿ ಆಟ ಆಡಿದ್ದೆ, ಅದನ್ನ ಅವ್ರಿಗೆ ತೋರ್ಸೇ ಇಲ್ಲ. ನನಗೆ ಇಲ್ಲಿ ಆಟ ಆಡಿದ್ದೆ, ಟೆಲಿಕಾಸ್ಟೇ ಮಾಡಿಲ್ಲ. ಈಗ ಬೇರೆಯವರೆಲ್ಲ ಹೇಳ್ತಾರಲ್ಲ ನಾನು ಹಂಗ್ ಆಡಿದ್ದೆ ಹಿಂಗ್ ಆಡಿದ್ದೆ ಎಲ್ಲಾನು ಕಟ್ ಮಾಡ್ಬಿಟ್ಟಿದ್ದಾರೆ ಅಂತ. ನಾನು ಹಂಗೆ ಹೇಳ್ಕೊತಾ ಇದ್ದೆ. ಹೋಗಿದ್ರೆ ಹಿಂಗೆ ಹೇಳ್ಕೊತಾ ಇದ್ದೆ. ಆಮೇಲೆ ಕಾಂಟ್ರಾಕ್ಟ್ ಬೇರೆ ಸೈನ್ ಮಾಡಿರ್ತಿದ್ನಾ, ಭಯಕ್ಕೆ ಏನು ಮಾತಾಡ್ತಾನೆ ಇರ್ಲಿಲ್ಲ. ಸೊ ನನಗೆ ಯಾವುದೇ ರೀತಿಯ ಭಯ ಇಲ್ಲ. ನನಗೆ ಮೋಸ ಆಗಿದೆ, ಅದರಿಂದ ಏನು ನಂಗೆ ನ್ಯಾಯ ಸಿಕ್ಕಿಲ್ಲ. ಬಟ್ ನಾನು ಇರೋದನ್ನ ಹೇಳ್ತಾ ಇದೀನಿ. ಇರೋದನ್ನ ಹೇಳೋದಕ್ಕೆ ಯಾವ್ದೇ ರೀತಿಯ ಭಯ ಬೇಡ. ಅಂಡ್ ಇದಕ್ಕೆ ಇನ್ನೊಂದಷ್ಟು ಕಮೆಂಟ್ಸ್ ಗಳು ಬರುತ್ತೆ ಅವ್ರ ಬಗ್ಗೆ. ನೋ ರೆಡಿ ಫಾರ್ ಇಟ್ ಅಂತಲ್ಲ. ಐ ಆಮ್ ಸೋ ಪಿಟಿ ಅಬೌಟ್ ದೆಮ್. ವೈ? ಬಿಕಾಸ್ ಈ ಮಾನಸಿಕ ರೋಗಿಗಳೇ ಅಂತ ಕಮೆಂಟ್ ಹಾಕೋದು. ಇಷ್ಟೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಾದ್ಮೇಲೂ ಕೂಡ ಏನಾದ್ರೂ ನೆಗೆಟಿವ್ ಕಮೆಂಟ್ಸ್. ಎಕ್ಸಾಕ್ಟ್ಲಿ. ಆ ₹3 ನೀವೇನ್ ಓಟ್ ಮಾಡ್ತೀರಾ ಅದ್ರ ಜೊತೆಗೆ ₹1 ಎಕ್ಸ್ಟ್ರಾ ಹಾಕಿ ಎಲ್ಲರ ಹತ್ರ ಕಲೆಕ್ಟ್ ಮಾಡ್ಬಿಡು ಒಂದ್ ದೇವಸ್ಥಾನ ಕಟ್ಸಿ. ಸೂಪರ್ ಆಗಿರುತ್ತೆ. ಗುಡ್. ಸೊ ನಮ್ಮ ರೆಬಲ್ ಚಿತ್ರ, ಎಸ್, ನಮ್ಮ ಮನದಾಳದ ಮಾತನ್ನ ಸಾಕಷ್ಟು ನಮ್ಮ ಜೊತೆ ಶೇರ್ ಮಾಡ್ಕೊಂಡು ಥ್ಯಾಂಕ್ಸ್ ಅ ಲಾಟ್ ಚಿತ್ರನ್. ಸೊ ಈ ಒಂದು ಬೋಲ್ಡ್ನೆಸ್, ಈ ಒಂದು ಡೇನೆಸ್ ಹೀಗೆ ಕಂಟಿನ್ಯೂ ಆಗ್ಲಿ. ನಿಮ್ಗೆ ನಿಮ್ಮ ಒಂದು ನೇರವಾದ ಮಾತುಗಳಿಗೆ, ನಿಮ್ಮ ನಿಜವಾದಂತ ಕಲೆಗೆ ಸಾಕಷ್ಟು ವೇದಿಕೆಗಳು ನಿಮಗೆ ಅಂತಾನೆ ಉಳ್ಕೊಂಡು ಬರ್ಲಿ ಅಂತ ನಾವು ಕೂಡ ನಮ್ಮ ಪ್ರಜಾಧ್ವನಿಯಿಂದ ನಿಮ್ಗೆ ವಿಶ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಯಾವ ಆಡಿಯನ್ಸ್ಗೆ ಅಂತಂದ್ರೆ, ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಐ ಗಾಟ್ ಅ ಲಾಟ್ ಆಫ್ ಸಪೋರ್ಟ್ ಫ್ರಮ್ ಪೀಪಲ್. ಬಿಕಾಸ್ ವಿ ಲವ್ ಯು. ಆಕ್ಚುಲಿ ನನ್ನ ಒಂದು ಕ್ಲಿಪ್ಪಿಂಗ್ ಪ್ಲೇ ಆದಾಗ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ ಆಡಿಯನ್ಸ್ಗೆ ನಾನು ರಿಜೆಕ್ಟ್ ಆಗಿರ್ತೀನಿ ಅಂತ. ಸೊ ಆ ಒಂದು ಟೈಮಲ್ಲಿ ನನಗೆ ಎಷ್ಟು ಕಾಲ್ಸ್ ಬರುತ್ತೆ, ಎಷ್ಟು ಮೆಸೇಜಸ್ ಬರುತ್ತೆ, ಅದು ನಂಗೆ ಮಾತ್ರ ಗೊತ್ತು. ಅಂದ್ರೆ ಈ ಸಲ ಮಾತ್ರ ಸಕ್ಕತ್ತಾಗಿರುತ್ತೆ, ಚಿಂದಿ ಇರುತ್ತೆ. ನೀವು ಹೋದ್ರಿ ಅಂದ್ರೆ ಬಿಡಿ ಸಖತ್ ಚಿಂದಿ ಅಂತೆಲ್ಲ. ಸೊ ಆ ಲವ್ ಈ ಒಂದು ಇನ್ಸಿಡೆಂಟ್ ಇಂದ ನಂಗೆ ಅಷ್ಟು ಜನ ಇಷ್ಟ ಪಡ್ತಾ ಇದಾರೆ ಅಂತ ಗೊತ್ತಾಯ್ತಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಅಂಡ್ ಎವ್ರಿ ಒನ್ ಹೂ ಲವ್ಸ್ ಮೀ ಅ ಲಾಟ್. ಓಕೆ ಚಿತ್ರಲ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲಿ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.